ನಮಸ್ಕಾರ ಕೆಕೆ ಫೆಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಕಾರೆಲ್ಲ ಬುಕ್ ಮಾಡಾದ್ಮೇಲೆ ಇವತ್ತು ನಾನು ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ ನಿಮಗೆ ಗೊತ್ತು, ಡಿಸೆಂಬರ್ ವೀಕ್ ಅಂತ ಬಂತು ಅಂತಂದರೆ ಬೈಕರ್ಸ್ಗೆಲ್ಲ ಒಂಥರ ಹಬ್ಬ. ಅದು ಗೋವಾದಲ್ಲಿ ನಡೆಯುತ್ತೆ. ಐ ಬಿ ಡಬ್ಲ್ಯೂ ಅಂತಂದರೆ ಇಂಡಿಯಾ ಬೈಕ್ ವೀಕ್ ಅಂತ. ಸೊ ಇದನ್ನು ಮಾರ್ಟಿನ್ ಡಾ ಕೋಸ್ಟಾ ಅನ್ನೋರು 2013 ಶುರು ಮಾಡ್ತಾರೆ ಭಾರತದಲ್ಲಿ. ಓಕೆ, ಈ ಥರದ್ದೊಂದು ಇವೆಂಟನ್ನು ನಡೀತು ಅಂತಂತಂದರೆ ಬೈಕರ್ಸ್ ಎಲ್ಲ ಇಷ್ಟಪಡ್ತಾರೆ. ಆ ಇವೆಂಟ್ನ ನಾವು ಮಾಡ್ಬೋದು ಅಂತ ಹೇಳಿ. ಸೊ ಅವ್ರು ಆ್ಯಕ್ಚುಲಿ 70 EMG ಅನ್ನೋ ಒಂದು ಕಂಪ್ನಿಯ CEO. ಅವರು ಶುರು ಮಾಡಿದಂಥ ಈ ಇವೆಂಟು ಭಾರತದಲ್ಲಿ ತುಂಬಾ ರೆಸ್ಪಾನ್ಸ್ ತಗೊಳುತ್ತೆ. ಈವನ್ ಈ IBW ಏನು ನಡೆಯುತ್ತೋ ಇದು ಏಷ್ಯಾದ ಬಿಗ್ಗೆಸ್ಟ್ ಬೈಕಿಂಗ್ ಇವೆಂಟ್ ಆಗಿ ನಡೆಯುತ್ತೆ. ಸೊ ನಿಮಗೆ ರಷ್ಯಾದಲ್ಲಿ ನಾನೊಂದು ಇವೆಂಟ್ ತೋರಿಸಿದ್ದೆ ಗೊತ್ತಾ? ಸೊ ಎಂಡ್ ಆಫ್ ಬೈಕಿಂಗ್ ಸೀಸನ್ ಅಂತೇಳಿ ಮಾಸ್ಕೋ ನಗರದಲ್ಲಿ ನಡೀತಾ ಇತ್ತಲ್ಲ, ಅದಕ್ಕಿಂತನೂ ಕೂಡ ತುಂಬ ಚೆನ್ನಾಗಿ ಒಂದು ಇವೆಂಟ್ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ. ಸೊ ಆ ಇವೆಂಟ್ಗೆ ನಾನು ಬಂದಿದ್ದೀನಿ. ವೆಲ್ಕಮ್ ಟು ನಾವು ಉಳಿದಂಥ ಸ್ಟೇ ಬಂದ್ಬಿಟ್ಟು ವ್ಯಾಗಟಾರ್ ಸಿಟಿನಲ್ಲಿ ಒಂದು ಒಳ್ಳೆ ಡೀಸೆಂಟ್ ಪ್ರಾಪರ್ಟಿನ ನಾವು ಬುಕ್ ಮಾಡಿದ್ದು. ಒಂದು ಹಳೇ ಓಲ್ಡ್ ವಿಂಟೇಜ್ ಮನೆನ ಹೆಂಗೆ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಅದ್ಭುತವಾಗಿದೆ ಸ್ಟೇ, ಪ್ಲೆಸೆಂಟ್ ಸ್ಟೇ. ಸೊ ಸ್ಟೇ ಒಳಗಡೆ ಬರ್ತಾ ಇದ್ದಂಗೆ ಈ ಥರ ಸಖತ್ತಾಗಿದೆ. ಏನ್ರಿ, ಏನು ಮಾಡ್ತಿದ್ದೀರಾ? ನಾವು ವಿಶ್ರಾಂತಿ ಪಡೆಯುತ್ತಿದ್ದೇವೆ. ನಿಶಾಂತ್ ಬ್ರೋನು ಬಂದಿದ್ದಾರೆ. ನಿಮ್ಮ ಅಣ್ಣ ಬಂದಿರಬೇಕಲ್ಲ, ನನ್ನ ಶತ್ರು. ಸ್ನಾನ ಮಾಡ್ತವನಾ? ಬರಲಿ ರೀ ಹೊರಗಡೆಗೆ. ಏನ್ ಬ್ರೋ ಇದು, ಇಷ್ಟೊಂದು ಬೈಕ್ಸು, ಇಷ್ಟೊಂದು ಜನ. ಪಾರ್ಕಿಂಗ್ ಇದ್ದಾರೆ. ಬ್ರೋ ನೀವು ಎಷ್ಟು ಸಲ ಬಂದಿದ್ದೀರಾ IBWಗೆ? 2 ಸಲ. ಸೊ ನಾನು ಬರ್ತಾ ಇರೋದು ಆ್ಯಕ್ಚುಲಿ IBWಗೆ ಇದೇ ಫಸ್ಟ್ ಟೈಮು. ನಿರಂಜನ ಬ್ರೋ ನೀವು ಫಸ್ಟ್ ಟೈಮು? 11ನೇ ವರ್ಷದಲ್ವಾ ಇದು? 11ನೇ ವರ್ಷದ್ದು ಫಸ್ಟ್. ಬಟ್ ಈ ಸಲ ಏನು ಗೊತ್ತಾ, ಚೆನ್ನಾಗಿರುತ್ತೆ. ಮುಂದೆ ನೋಡಿ, TVS ಅವರು ಸಪ್ರೇಟ್ ಆಗಿ ಮೋಟರ್ ಸೋಲ್ಸ್ ಅಂತ ಮಾಡ್ತಾ ಇದ್ದಾರೆ. IBW ಬರೋದಿಲ್ಲ TVS ಅವರು. ಅಂದ್ರೆ ಬರ್ತಾರೆ, ಬಟ್ ಈ ತರ ದೊಡ್ಡ ಸ್ಟಾಲ್ ಇಡೋದಿಲ್ಲ. ನೋಡಿ ಅಲ್ಲಿ ದೊಡ್ಡ ಬೈಕ್ಗಳೆಲ್ಲ ಹೆಂಗ್ ಮಾಡಿದ್ದಾರೆ. ಸೊ ಏನು ಬ್ರೋ ಆ್ಯಕ್ಚುಲಿ ಇದ್ರ ಮೋಟೋ ಏನು? IBW ಮೋಟೋ ಎಲ್ಲರನ್ನೂ ಒಂದ್ ಕಡೆ ಸೇರಿಸ್ಬೇಕು. ಹೊಸ ಗಾಡಿಗಳು ಇವತ್ತು KTM ಹೊಸ ಗಾಡಿ ಲಾಂಚ್ ಆಗುತ್ತೆ. ಓಕೆ, ಸೊ ಕಮ್ಯುನಿಟಿ ಫಾರ್ ಬೈಕರ್ಸು ಇಲ್ಲಿ ಅವರ ಒಂದು ಎಕ್ಸ್ಪ್ಲೋರ್ನ ಮಾಡೋದು, ಜೊತೆಗೆ ಏನೇನು ಬೈಕ್ಗಳ ಬಗ್ಗೆ ನಾಲೆಜ್ ಇದೆಯೋ ಅವನ್ನೆಲ್ಲ ತಿಳ್ಕೊಳ್ಳೋಂಥ ಒಂದು ಇವೆಂಟೇ ಇದಾಗಿರುತ್ತೆ. ಏನು ಬೈಕ್ಗಳು, ಏನು ರೈಡಿಂಗ್ ಜಾಕೆಟ್ಗಳು ಹಾಕೊಂಡು ಈ ಬಿಸಿಲಲ್ಲಿ ದೇವ್ರೆ. ನೋಡಿ ಇಲ್ಲಿ ಇಂಡಿಯಾ ಟು ಲಂಡನ್ ಹೋಗಿತ್ತಲ್ಲ ಬೈಕು, ಸೊ ಅದು ಇವಾಗ ಬಂದಿದೆ ಇಲ್ಲಿ. ಅಂಕಿತ್ ಲಂಬನ್ ಇವರು ಇಂಡಿಯಾ ಟು ಲಂಡನ್. ನೋಡಿ ಇವಾಗ ಪಾಸ್ ಹಾಕ್ಸ್ಕೊಂಡ್ವಿ. ಸೊ ಇಲ್ಲಿ ಬಂದು ಮೀಡಿಯಾದು ಅಂತ ಅಂದ್ಬಿಟ್ಟೆಲ್ಲ ಪಾಸ್ ಹಾಕ್ಸ್ಕೊಂಡು ಇಲ್ಲಿಂದ ನಾವು ಹೊರಡೋದಾಗಿರುತ್ತೆ. Yes, done. We are getting bigger, better, bolder. 63 clubs that you can go and check out. 4 tracks, FMX, we've got stunts, we've got riders, and let's not forget 250 stalls. ನೋಡಿ ಇಲ್ಲೊಂದು ಹಾರ್ಲೆ ಬೈಕಲ್ಲಿ ಎಷ್ಟು ಸಗದಾಗಿ ಮಾಡಿದ್ದಾರೆ ಅಂತಂದರೆ ಇಡೀ ಮಹಾಭಾರತನ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಸಗದಾಗಿ ಕಾಣಿಸ್ತಾ ಇದೆ ಅಂತಂದರೆ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ರಾಮ ಮತ್ತು ಆಂಜನೇಯನ್ನ ಇಲ್ಲಿ ಹಾಕಿದ್ದಾರೆ.
ಸೊ ಹೋಲ್ ಸ್ಟೋರಿನೇ ಒಂಥರ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ದಂಗಿದೆ ನೋಡಿ ಇಲ್ಲಿ. Presented by Fast Favors has to offer. ಇವೆಂಟ್ ಈಗ ಶುರು ಆಗ್ತಾ ಇದೆ. ಸೊ ಎಲ್ಲರೂ ಅವರವರ ಒಂದು ಡಿಸ್ಕಷನ್ನ ಮಾಡಿಕೊಂಡು ಆ ಕಂಪ್ನಿಗಳೆಲ್ಲ ನೋಡಿ ಇಲ್ಲಿ ಸ್ಟಾಲ್ಗಳನ್ನ ರೆಡಿ ಮಾಡಿಕೊಂಡು ಆಯಾ ಬೈಕ್ಗಳನ್ನ ಶೋ ಮಾಡ್ತಾ ಇದ್ದಾರೆ. ಹಾರ್ಲೆ ಹತ್ರ ಇದ್ದು ಬೈಕ್ನ ಶೋ ಮಾಡ್ತಾ ಇದ್ದಾರೆ, ಬೈಕ್ ಮಾತ್ರ. So folks, let's welcome our next mod bike, bringing it right here onto this stage, Maratha Motorcycle. Actually got it right. तो ये हमारे बाजीराव पेशवा से इंस्पिरेशन लिया है. This particular motorcycle is totally dedicated to Maratha warriors. You want to fight the bike? Time stop, time stop, time stop. ಈ ಎಲ್ಲ ಕಡೆನೂ ಇವೆಂಟ್ಗಳು ನಡೀತಾನೆ ಇರುತ್ತೆ. ಸೊ ಒಂದೊಂದು ಕಡೆ ಒನ್ ಟೈಪ್ ಆಫ್ ಇವೆಂಟ್ ನೋಡಿ, ಅಲ್ಲಲ್ಲಿ ಆ ಬೈಕರ್ಸ್ಗಳದ್ದು ಮತ್ತು ಬೈಕ್ಗಳದ್ದು ಶೋ ನಡೀತಾ ಇರುತ್ತೆ. ಇಲ್ಲೇನು ಅಂತಂದರೆ ಯಾವ ಹೊಸ ಬೈಕ್ಗಳಾಗಿದೆಯೋ ಅದೆಲ್ಲ ಶೋ ಮಾಡ್ತಾರೆ ಇಲ್ಲಿ. ಜೊತೆ ಟ್ರೈನಿಂಗ್ ಯಾವ ಥರ ನಾವಿಲ್ಲಿ ಮಾಡ್ತೀವಿ ಲೈಕ್ ಆ ಥರ ಎಲ್ಲ ಫುಲ್ ಪ್ರಮೋಷನ್ ಟೈಪು ಈ ಇವೆಂಟಲ್ಲಿ ನಡೆಯುತ್ತೆ. ಸೊ ಬೈಕ್ ಇಷ್ಟ ಇರ್ತಕ್ಕಂಥ ಎಲ್ಲ ಕ್ಯಾಟಗರಿ ಪರ್ಸನ್ಸ್ ಇಲ್ಲಿ ಬರೋದ್ರಿಂದ ಸೊ ಮಾರ್ಕೆಟಿಂಗ್ ಏನಾಗುತ್ತೆ, ಈಸಿಯಾಗಿ ಇಲ್ಲಿ ಬೂಮ್ ಆಗುತ್ತೆ. ನೋಡಿ ಗಾಡಿಗಳಿಗೆ ಫ್ರಂಟ್ ಬ್ರೇಕೇ ಇಲ್ಲ. ಇದನ್ನ ಏನಂತಾರೆ ಬ್ರೋ? ಫ್ಲೀಟ್ ಟ್ರ್ಯಾಕ್, ಬೈಕ್ ಬರ್ಸೋ ಗಾಡಿ, ಫ್ಲೀಟ್ ಟ್ರ್ಯಾಕಿಂಗ್, ಫ್ಲಾಟ್ ಟ್ರ್ಯಾಕ್ ಅಂತ ಕರೀತಾರೆ. ಸೊ ಈಗ ಫ್ಲಾಟ್ ಟ್ರ್ಯಾಕ್ಗೆ ಗಾಡಿಗಳು ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಆಗ್ತಿದಾ? ಈಗ ಸ್ಟಾರ್ಟ್ ಆಗುತ್ತಾ? ಎಸ್ ಎಸ್ ಎಸ್. 3 ಗಾಡಿ, ಎಷ್ಟು 3 ಗಾಡಿ ಬಿಡ್ತಾರೆ ಅಷ್ಟೇನಾ? ಮಾಹಿತಿಯ ಕೊರತೆ ಇದೆ. Line your come on, reach out, yes. ಇಲ್ಲಿ ನೋಡಿ ಒಂದು ಶಾಪಲ್ಲಿ ಫುಲ್ಲು ಕ್ಲೀನಾಗಿ ಐಟಮ್ಸ್ ಏನೇನಿದೆಯೋ ನೋಡಿ ಅವೆಲ್ಲ ಇಡ್ತಾ ಇದ್ದಾರೆ. ಸೊ ಯಾವ್ಯಾವ ಪ್ರಾಡಕ್ಟ್ಸ್ ಇದೆಯೋ ಆ ಪ್ರಾಡಕ್ಟ್ಸ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡೋದು. ಸೊ ಈ ಟೈಪಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಮಾಡೋದು. ಇಲ್ಲೇನು ಅಂದರೆ ಪರ್ಟಿಕ್ಯುಲರಾಗಿ ಈ ಥರ ಬ್ರ್ಯಾಂಡು ಅಂತಲ್ಲ, ಎಲ್ಲ ಬ್ರ್ಯಾಂಡ್ಗಳು ಕೂಡ ಇಲ್ಲಿ ಬಂದಿರುತ್ತೆ. ಸೊ ಈ ಸ್ಟಾಲಲ್ಲಿ ಹಾಕಿ ವ್ಯಾಪಾರ ಮಾಡೋದ್ರ ಜೊತೆಗೆ ಇದರ ಅಡ್ವರ್ಟೈಸ್ಮೆಂಟು, ಯಾಕೆಂತಂದರೆ ಇಲ್ಲಿ ಬರೋರೆಲ್ಲರೂ ಕೂಡ ರೈಡಿಂಗ್ ಕಮ್ಯುನಿಟಿಗೆ ಸಂಬಂಧಪಟ್ಟವ್ರು ಇರ್ತಾರಲ್ಲ. ಸೊ ಹಂಗಾಗಿ ಬೇರೆ ಲೆವೆಲಲ್ಲಿ ಮಾರ್ಕೆಟಿಂಗ್ ಆಗುತ್ತೆ ಅಂತ. ಇಲ್ಲಿ ರಾತ್ರಿ ಆಗಿದ ತಕ್ಷಣ ಎಂತ ವೈಬ್ ಸಿಗ್ತಾ ಇದೆ. ಏನ್ ಮಜಾ ಗುರು ಇದು. ಸೊ ಈಗ ನಮಗೆ ಈ ಜಾಗದಲ್ಲಿ ಯಾರು ಸಿಕ್ಕಿದ್ದಾರೆ ಅಂತಂದ್ರೆ ನಮ್ಮ ಸಚಿನ್ ಅಣ್ಣ ಸಿಕ್ಕಿದ್ದಾರೆ. ಅಣ್ಣ ನಾವು ಯಾವಾಗ 1 ವರ್ಷ ಆಯ್ತಾ ಭೇಟಿ ಮಾಡಿ? ಮನೆಗೆ ಬಂದು 1 ವರ್ಷ ಆಗಿದೆ. ಖುಷಿ ಆಯ್ತು ಮೀಟ್ ಆಗಿ. ನೀವು ನಾರ್ತ್ ಈಸ್ಟ್ ಮುಗಿಸ್ಕೊಂಡು ಬಂದ್ರಲ್ಲ, ಹೆಂಗಿತ್ತು? ಸೂಪರ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಅಂದರೆ ಕಷ್ಟನೂ ಇತ್ತು, ಖುಷಿನೂ ಇತ್ತು. ಮೇನ್ಲಿ ನಾವು ಇಲ್ಲಿ ಹುಟ್ಟಿರೋದು ಚೆನ್ನಾಗಿ, ಯಾಕಂದ್ರೆ ಅಲ್ಲಿ ಅವ್ರು ತಿನ್ನೋಕ್ಕೂ ಇದಿಲ್ಲ, ಗತಿ ಇಲ್ಲ. ನಮ್ಗೆ ಆರಾಮಾಗಿ ಫುಲ್ ಎಲ್ಲ ಇದೆ, ನೀರಿದೆ, ಕುಡಿಯೋಕೆ ನೀರಿದೆ, ಎಲ್ಲ ಇದೆ. ಸೂಪರ್. ಹೋಗಿ ಬಂದ್ಮೇಲೆ ಒಂದು ಒಳ್ಳೆ ಕರ್ನಾಟಕ ಸೂಪರ್ ಫೈನಲ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ನೋಡಿ ಇದಿಷ್ಟು ಟಿಕೆಟ್ ತಗೊಳಕ್ಕೆ ಅಂತ ಹೋಗ್ತಾ ಇರೋ ಕ್ಯೂ.
ಯಾರು ಅಂತಂದರೆ ನಮ್ಮ ಮೈಸೂರಿನ ಶ್ರೇಯಸ್ ಅವರು. ಶ್ರೇಯಸ್ ಬ್ರೋ ಹೆಂಗ ಅನಿಸ್ತಿದೆ? ಮೇ ಬಿ ನಿಮಗೆ ಹೊಸದು, ಬಟ್ ನಾವು ನಮಗೆ ಗೊತ್ತಿರೋರು ಒಬ್ಬರನ್ನ ಈ ಥರ ಈ ಗುಂಪಲ್ಲಿ ಒಬ್ಬರನ್ನ ನೋಡ್ತಿದ್ದೀವಲ್ಲ, ಯಾವಾಗಲೂ ಒಂಥರ ಡ್ರೀಮ್ ಕಮ್ ಟ್ರೂ ಥರ. ಆದರೆ ನೀವು ಬಂದು ನೋಡಿದ್ರೆ ತುಂಬ ಖುಷಿ ಆಯಿತು. ಅಷ್ಟು ದೂರ ಹೋಗಿ ಬಂದಿರೋ, ಆದರೆ ಈ ಥರ ಬಂದ್ಬಿಟ್ಟು ಒಂದು ಸ್ಟಂಟ್ ರೈಡಿಂಗ್ನ ನೋಡಬೇಕು ಅಂತ ಬಂದಿದ್ದೀರಲ್ಲ, ವೆರಿ ಥ್ಯಾಂಕ್ಫುಲ್. ಎಸ್, ಚೆನ್ನಾಗಿ ಮಾಡಿ ಬ್ರೋ. ಒಂದು ಟಾಪಿಕ್ ಇಸ್ಕೊಟ್ಬಿಡು ಕಿರಣ್ ಅವ್ರಿಗೆ. ಚೆನ್ನಾಗಿ ಮಾಡಿ ಬ್ರೋ. ಡನ್, ಪ್ಲೀಸ್. ನಾನು ಒಂದು 11-12 ಇಯರ್ಸ್ ಮುಂಚೆ ಒಬ್ಬರನ್ನ ನೋಡಿ ಇನ್ಸ್ಪೈರ್ ಆಗಿದೆ. ಅವ್ರ ಜೊತೆ ಇವಾಗ ಶೋ ಮಾಡ್ತಾ ಇದ್ದೀನಿ. ಇವರೇ ಬ್ರೋ, ನಿಮ್ಮ ಹೆಸರು? ಸೆಂಥಿಲ್ ಕುಮಾರ್, ಆಲ್ಸೋ ನೋನ್ ಆಸ್ ಡಾಂಟ್ಲೆಸ್ ಸ್ಟಂಟ್ಸ್. ಸೂಪರ್ ಬ್ರೋ. ಇಂಡಿಯಾದಲ್ಲಿ ಫಸ್ಟ್ 1000cc ಬೈಕಲ್ಲಿ ಸರ್ಕಲ್ ವೇಲಿ ಮಾಡಿದ್ದೀವ್ರೇನೆ. ಈಸಿ. ಸೊ ಇಲ್ಲಿ ನೋಡಿ, ಬರೋ ಪ್ರೇಕ್ಷಕರು ಕೂಡ ವೀಲಿ ಮಾಡಬೇಕು ಅನ್ನೋ ಆಸೆ ಏನಾದ್ರು ಇದ್ರೆ ನೋಡಿ, ಈ ಥರ ವೀಲಿ ಮಾಡಿಸ್ತಾರೆ. ಸೊ ಫೈನಲಿ ನಮ್ಮ ಗೋವಾದಲ್ಲಿ IBW ಡೇ 1 ಮುಗಿಸ್ಕೊಂಡ್ವಿ. ಹಿಂಗೆ ಸೀದಾ ಆರಾಮಾಗಿ ಮುಂಚೆ ಸ್ವಲ್ಪ ಆರಾಮಾಗಿ ಹೋಗಿ ಒಂದು ರೌಂಡ್ ತಿರುಗಾಡ್ಕೊಂಡು ಅದಾದಮೇಲೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀವಿ. ಯಾಕೆ ಕೊಡ್ಬೇಕು ನಾನು? ಚಪ್ಪಲಿ ಇಲ್ಲ ಚಪ್ಪಲಿ ಇಲ್ಲ ಎಂದು ಕೊರಗಬೇಡ, ನಿನ್ನ ಕಾಲೇ ನಿನಗೆ ಚಪ್ಪಲಿ ಅಲ್ವಾ? ಸೊ ಹಂಗಾಗಿ ಈಗ ಹೊರಗಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಬರ್ತೀವಿ. ಕಾಲೇಜ್ ಟೈಮಲ್ಲಿ ಇದ್ದಾಗ 4 ವರ್ಷ 5 ವರ್ಷ ಪ್ಲ್ಯಾನ್ ಮಾಡಿದ್ರು ಗೋವಾಗೆ ಬರೋಕ್ಕಾಯ್ತಿರ್ಲಿಲ್ಲ. ಗೋವಾಗೆ ಬಂದ ಅಂತಂದ್ರೆ ಅವನೊಂದು ಹೀರೋ ಲೆಕ್ಕ ಕಾಲೇಜಲ್ಲಿ. ಗೋವಾಗೆ ಹೋಗಿ ಬಂದ ಅನ್ಕೊಳ ಅವನು ಅಂತ ಇಂಜಿನಿಯರಿಂಗ್ ಟೈಮಲ್ಲೆಲ್ಲ ಪ್ಲಾನ್ ಮಾಡಿ ಅದು ಕೊಲಾಪ್ಸ್ ಆಗೋದಲ್ಲ, ಯಾವ ಒಬ್ಬರಿಂದ ಕೊಲಾಪ್ಸ್ ಆಗೋದು, ಫ್ಲಾಪ್ ಆಗೋದು. ಸೊ ಇವತ್ತು ಆ ಫ್ಲಾಪು ಅದೆಲ್ಲ ಏನೂ ಇಲ್ಲ. ಹಿಂಗೆ ನೆನೆಸ್ಕೊಂಡು ಹಿಂಗೆ ಓಡ್ ಬಂದು ಗೋವಾಗೆ ಬಂದು ಬಿದ್ದಿದ್ದೀವಿ. ನಮಗೆ ಬೇಡ ಅಂದ್ರೆ ಅದೇ ಕರ್ಕೊಂಬಂದೈತಲ್ಲ. ಕರೆಕ್ಟಾಗಿ 1 ವರ್ಷಕ್ಕೆ ಒಂದ್ಸಲ ಗೋವಾಗೆ ಬರೋಂಗಾಗಿದೆ. ಸೊ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಬರ್ತೀವಿ.